ನೂರಕ್ಕೆ ನೂರು ನಿಜ ಎಂದು ಹೇಳುವವರಿದ್ದಾರೆ, ನೂರಕ್ಕೆ ನೂರು ಸುಳ್ಳು ಎಂದು ಹೇಳುವವರಿದ್ದಾರೆ. ನೀವ್ ನಂಬ್ತೀರೋ ಬಿಡ್ತೀರೋ, ಮುಂದೇನಾಗತ್ತೆ ಎಂಬ ಕುತೂಹಲವಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇರುವಂಥದ್ದು. ಹಾಗಾಗಿಯೇ ಜ್ಯೋತಿಷ್ಯಕ್ಕೆ ಎಲ್ಲಿಲ್ಲದ ಮರ್ಯಾದೆ. ಯಾವುದೇ ಒಳ್ಳೆಯ ಕೆಲಸ ಆರಂಭ ಮಾಡುವಾಗ ನಾವು ದಿನ ನೋಡ್ತೇವೆ. ಸಂಸಾರದಲ್ಲಿ ಏನಾದ್ರೂ ಕೆಟ್ಟದಾದ್ರೂ ನಾವು ಜಾತಕ ತೋರಿಸ್ತೀವಿ. ಯಾವ ಗ್ರಹ ಎಲ್ಲಿದೆ, ಯಾವ ನಕ್ಷತ್ರದಲ್ಲಿ ಹೊರಟ್ರೆ ಏನಾಗತ್ತೆ ಅನ್ನೋದು ನಮ್ಮಲ್ಲಿ ಎಲ್ರಿಗೂ ಗೊತ್ತಿಲ್ಲದೇ ಇರಬಹುದು. ಆದ್ರೆ ಇದರ ಕುರಿತು ನಂಬಿಕೆ ಇಲ್ಲದವರು ಕಡಿಮೆ. ಅನೇಕರು ಅಂತರಂಗದಲ್ಲಾದ್ರೂ ಜ್ಯೋತಿಷ್ಯವನ್ನ ಒಪ್ಪಿಯೇ ಒಪ್ತಾರೆ. ಮನಸ್ಸಲ್ಲೇ ದೇವರಿಗೆ ಕೈ ಮುಗಿತಾರೆ. ಇವರು ಗೋಪಾಲಕೃಷ್ಣ ಗುರೂಜಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಸಿರು ಕಾಡಿನ ನಡುವೆ ಇರುವ ಹಂಡ್ರಮನೆ ಇವರ ಊರು. ನಿಯಮ ನಿಷ್ಠೆಗೆ, ಪ್ರೀತಿ ಆದರಕ್ಕೆ ಹೆಸರಾಗಿದ್ದ ಸುಬ್ರಾಯ ಭಟ್ಟ ಮತ್ತು ಭಾಗೀರಥಿಯವರ ಮೊದಲ ಮಗ. 1962 ಅಕ್ಟೋಬರ್ 3 ಜನನ. ಬಾಲ್ಯದಿಂದಲೇ ಚಟುವಟಿಕೆಯ ಸ್ವಭಾವ. ತಂದೆಯ ಮಾರ್ಗದರ್ಶನದಲ್ಲಿ ಸಂಸ್ಕೃತ ಪುರಾಣಗಳ ಅಧ್ಯಯನ. ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಇವರು ಸೋದೆಯ ಸ್ವರ್ಣವಲ್ಲಿ ಮಠದಲ್ಲಿ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ವೇದಾಭ್ಯಾಸ ಮಾಡಿದರು. ಅವರ ಸಾನ್ನಿಧ್ಯದಲ್ಲೇ ಕಾವ್ಯ, ಜ್ಯೋತಿಷಾಭ್ಯಾಸ ಮಾಡಿದವರು ಗೋಪಾಲಕೃಷ್ಣ ಗುರೂಜಿ. ಇವರ ಮನೆ ಮೊದಲಿನಿಂದಲೂ ಜ್ಯೋತಿಷ್ಯಕ್ಕೆ ಹೆಸರಾದದ್ದು. ಇವರ ತಂದೆಯವರು ಜ್ಯೋತಿಷ್ಯವನ್ನ ಒಂದು ವ್ರತದಂತೆ ಸ್ವೀಕರಿಸಿದವರು. ಯಾವಾಗಲೂ ಹಣಕ್ಕಾಗಿ ಜ್ಯೋತಿಷ್ಯ ಬಳಸಿದವರಲ್ಲ. ತಾವು ಕಲಿತ ವಿದ್ಯೆಯಿಂದ ಯಾರಿಗಾದರೂ ಒಳ್ಳೆಯದಾಗುವುದಾಗಿದ್ದರೆ ಆಗಲಿ ಎಂದು ನಂಬಿದವರು. ಅದಕ್ಕಾಗಿ ಮನೆಗೆ ಬಂದು ಪ್ರಶ್ನೆ ಕೇಳಿದವರೆಲ್ಲರಿಗೂ ಉತ್ತರ ಕೊಟ್ಟವರು. ಗೋಪಾಲಕೃಷ್ಣ ಗುರೂಜಿ ತಂದೆಯ ಮಾರ್ಗದರ್ಶನದಲ್ಲೇ ನಡೆದವರು. ಎಂದೂ ಹಣಕ್ಕಾಗಿ ವಿದ್ಯೆಯನ್ನ ಬಳಸಿದವರಲ್ಲ. ಜ್ಯೋತಿಷ್ಯದಿಂದ ಜನಪ್ರಿಯರಾಗಿದ್ದರೂ, ಹಲವು ದೊಡ್ಡವರ ಒಡನಾಟ ಸಾಧ್ಯವಾಗಿದ್ದರೂ ಸರಳತೆಯನ್ನು ಉಳಿಸಿಕೊಂಡು ಬಂದವರು. ಅನಿಸಿದ್ದನ್ನು ನೇರವಾಗಿ ಹೇಳುವವರು. ನವರಾತ್ರಿಯ 3ನೇ ದಿನ ಜನಿಸಿದ ಇವರಿಗೆ ಆ ದೇವಿಯ ಆಶೀರ್ವಾದ ಸಹಜವಾಗಿಯೇ ಬಂದಿದೆ ಎಂದರೆ ಅದರಲ್ಲಿ ಅತಿಶಯ ಏನೇನೂ ಇಲ್ಲ. ಗೋಪಾಲಕೃಷ್ಣ ಗುರೂಜಿ ಕಳೆದ 30 ವರ್ಷಗಳಿಂದ ಜ್ಯೋತಿಷ್ಯ ಹೇಳುತ್ತಿದ್ದಾರೆ. ಇವರ ಬಳಿ ಜ್ಯೋತಿಷ್ಯ ಕೇಳಿಕೊಂಡು ಹೋದ ಅನೇಕರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ. ಜಾತಕ ಹಿಡಿದು ನೋಡಿದೊಡನೆ ಇವರಿಗೆ ಯಾವ ಕೆಲಸ ಕೈಗೆ ಹತ್ತುತ್ತದೆ, ಯಾವುದು ಹತ್ತುವುದಿಲ್ಲ ಎಂದು ಹೇಳುವುದರಲ್ಲಿ ಎತ್ತಿದ ಕೈ. ಮನೆಯ ಸಮಸ್ಯೆ, ನೀರಿನ ಸಮಸ್ಯೆ, ಪ್ರಶ್ನ ಜ್ಯೋತಿಷ, ಹೀಗೆ ಇವರು ಕೈ ಆಡಿಸದ ವಿಷಯವಿಲ್ಲ. ದಿನವೂ ಅನುಷ್ಠಾನ, ಜಪ ಮತ್ತು ಧ್ಯಾನಕ್ಕೆ ಇವರು ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡುತ್ತಾರೆ. ಜ್ಯೋತಿಷ್ಯ ಹೇಳುವುದಕ್ಕೂ ಮೊದಲು ಈ ಧ್ಯಾನ ಮತ್ತು ಜಪ ಅವಶ್ಯಕ ಎಂದು ನಂಬಿದವರು ಭಟ್ಟರು. ಇವರಿಗೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಹುಡುಕಿಕೊಂಡು ಬಂದಿವೆ. ಪರಿಸರದ ನಡುವೆ ಇರುತ್ತಾ ಪರಿಸರ ಸ್ನೇಹಿಯಾದ ಮಾತುಗಳನ್ನು ಆಡುತ್ತಾ ಇರುವ ಇವರದು ತುಂಬು ಕುಟುಂಬ. ಜ್ಯೋತಿಷ್ಯಕ್ಕೆ, ಶಾಸ್ತ್ರಕ್ಕೆ, ಆಚಾರಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳನ್ನು ಜನ ಇವರಲ್ಲಿ ಕೇಳಬಹುದು. ನಮಸ್ಕಾರ ವೀಕ್ಷಕರೇ. ಉರುವಲಿನಲ್ಲಿ ಬೆಂಕಿ ಇರುವುದನ್ನ ತಿಳಿದವನು ಜ್ಞಾನಿ. ಆ ಬೆಂಕಿಯನ್ನ ಬಳಸಿಕೊಂಡು ಅಡುಗೆಯನ್ನ ತಯಾರಿಸಿದವನು ವಿಜ್ಞಾನಿ ಅಂತ ರಾಮಕೃಷ್ಣ ಪರಮಹಂಸರು ತಿಳಿಸಿದ್ದಾರೆ. ಜ್ಞಾನದ ಪ್ರತಿಯೊಂದು ಘಟ್ಟವು ನಮ್ಮನ್ನ ಸಾಧನೆಯತ್ತ ಕರೆದೊಯ್ಯುತ್ತೆ. ಇಂತಹ ಸಾಧನೆಯನ್ನ ನಾವು ಮಾಡಬೇಕಾದ್ರೆ ಧಾರ್ಮಿಕ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಧರ್ಮದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಮಾಧವಿ. ಇಂದು ನಮ್ಮೊಂದಿಗಿದ್ದಾರೆ ಜ್ಯೋತಿಷ್ಯ ಪಾರಂಗತರಾದಂತ ಶ್ರೀಯುತ ಹಂಡ್ರೆಮನೆ ಗೋಪಾಲಕೃಷ್ಣ ಗುರೂಜಿ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಮೊದಲನೆಯದಾಗಿ ನಮ್ಮ ವೀಕ್ಷಕರಿಗೆ ಇಂದಿನ ದಿನವಾಣಿಯನ್ನ ತಿಳಿಸ್ಕೊಡ್ತೀರಾ? ಸಚ್ಚಿದಾನಂದ ರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತ ಶೂನ್ಯಾಯ ಗುರುಣಾಂಗುರವೇ ನಮಃ. ನಂದನ ಸಂವತ್ಸರದ ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ಬಿದಿಗೆ ಭಾನುವಾರ, ಸ್ವಾತಿ ನಕ್ಷತ್ರ. ಇಂದಿನ ರಾಹುಕಾಲ 5 ಗಂಟೆ 3 ನಿಮಿಷದಿಂದ 6 ಗಂಟೆ 33 ನಿಮಿಷ. ಗುಳಿಕ ಕಾಲ
3 ಗಂಟೆ 30 ನಿಮಿಷದಿಂದ 5 ಗಂಟೆ 3 ನಿಮಿಷ, ಯಮಗಂಟ ಕಾಲ 12 ಗಂಟೆ 25 ನಿಮಿಷದಿಂದ 1 ಗಂಟೆ 58 ನಿಮಿಷ. ಇವತ್ತಿನ ನಕ್ಷತ್ರ ಸ್ವಾತಿ ಇರುವುದರಿಂದ ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ, ತುಲಾರಾಶಿಯಲ್ಲಿ ಚಂದ್ರ ಇದ್ದಾನೆ, ಅಲ್ಲೇ ಶನಿ, ದ್ವಿತೀಯದಲ್ಲಿ ರಾಹು, ಷಷ್ಠದಲ್ಲಿ ಬುಧ ಮತ್ತು ರವಿ, ಸಪ್ತಮದಲ್ಲಿ ಗುರು, ಅಷ್ಟಮದಲ್ಲಿ ಶುಕ್ರ ಮತ್ತು ಕೇತು, ಲಾಭದಲ್ಲಿ ಕುಜ. ಪ್ರಧಾನವಾಗಿ ತುಲಾರಾಶಿಯವರಿಗೆ ಲಗ್ನದಲ್ಲಿ ಶನಿ ಇರುವಂತಹದ್ದು, ಅಷ್ಟಮದಲ್ಲಿ ಕೇತು ಇರುವಂತಹದ್ದು 2 ದೋಷವಿದೆ. ಈ ದೋಷದ ಪರಿಹಾರಕ್ಕೆ ಅವರು ತಿಲ ಮತ್ತು ತೈಲವನ್ನು ಮಾರುತಿಗೆ ಸ್ನಾನ ಮಾಡಿಸಿ ಮಾರುತಿಯಲ್ಲಿ ಸೇವೆ ಮಾಡಬೇಕು. ಅದೇ ಪ್ರಕಾರವಾಗಿ ಕಪ್ಪು ಆಕಳಿಗೆ ಗ್ರಾಸವನ್ನು ಕೊಡಬೇಕು, ಶನಿ ಸ್ತೋತ್ರವನ್ನು ಪಠನ ಮಾಡಬೇಕು, ನವಗ್ರಹ ಪೂಜೆ, ಈಶ್ವರನಲ್ಲಿ ರುದ್ರಾಭಿಷೇಕವನ್ನು ನಡೆಸುವುದು ತುಂಬ ಒಳ್ಳೆಯದು. ಪ್ರಧಾನವಾಗಿ ಜನ್ಮ ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರ ಇರುವುದರಿಂದ ಇವತ್ತಿನ ಸ್ವಾತಿ ನಕ್ಷತ್ರದವರು ಮತ್ತು ವಿಶಾಖ ನಕ್ಷತ್ರದವರು ಜನ್ಮರಕ್ಷಸ್ಥೆ ಶಶಾಂಕೇತು ಪಂಚಕರ್ಮಣಿ ವರ್ಜಯೇತ್ ಯಾತ್ರಾ ಯುದ್ಧಂ ವಿವಾಹಂಚ ಕ್ಷೌರಂ ಗೃಹ ನಿವೇಶನಂ ಅಂತ ಹೇಳಿದರು. ಜನ್ಮರಕ್ಷವಾದಂತಹ ಸ್ವಾತಿ ಇವತ್ತು ಇರುವವರು ಎಲ್ಲ ಸ್ವಾತಿ ನಕ್ಷತ್ರದವರು ಮತ್ತು ವಿಶಾಖ ನಕ್ಷತ್ರದವರು ಯಾತ್ರೆ, ಎಲ್ಲಿಯೂ ಹೊರಗಡೆ ದೂರದಲ್ಲಿ ಪ್ರಯಾಣವನ್ನು ಮಾಡಕೂಡದು, ಯುದ್ಧ, ಕೋರ್ಟು ಕಚೇರಿ ಮೊದಲಾದ ಕೆಲಸಗಳನ್ನು ಪ್ರಾರಂಭ ಮಾಡಕೂಡದು, ವಿವಾಹವನ್ನು ಮಾಡಕೂಡದು. ಅದೇ ಪ್ರಕಾರವಾಗಿ ಹೊಸ ನವಾಗಾರ ಪ್ರವೇಶ, ಹೊಸದಾದ ಮನೆಗೆ ಪ್ರವೇಶ ಮಾಡುವುದು ಅಥವಾ ಮನೆಯ ನಿವೇಶನವನ್ನು ಖರೀದಿಸುವಂತಹದ್ದು, ಮನೆಯ ನಿವೇಶನಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಒಟ್ಟು ಮಾಡುವಂತಹದ್ದು ಇವತ್ತು ಸೂಕ್ತವಾದದ್ದಲ್ಲ. ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರು, ತುಲಾ ರಾಶಿಯವರು ಯಾವ ರೀತಿಯಾದಂತಹ ಅನುಷ್ಠಾನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಅಮೃತವಾಣಿಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ಮಾಹಿತಿಯನ್ನ ಇಂದು ಹೇಳ್ತೀರಾ? ಇವತ್ತು ಸಮಾಜದಲ್ಲಿ ಏನಾಗಿದೆ, ಉತ್ತಮನಾದ ಗೆಳೆಯನು ಸಿಗಬೇಕಾದರೆ ತುಂಬ ಕಷ್ಟಪಡಬಹುದಂತಹ ಒಂದು ಪರಿಸ್ಥಿತಿ ಬಂದಿದೆ. 4 ಒಬ್ಬ ಪುಣ್ಯವಂತನಿಗೆ ಮಾತ್ರ ಸಿಗುತ್ತೆ ಎನ್ನುವಂತಹ ಮಾತುಂಟು. ಅದರಲ್ಲಿ ಸತಿ, ಮಗು ಹಾಗೂ ಮಿತ್ರ ಅನ್ನೋದು ಒಂದು. ಆ ಮಿತ್ರತ್ವ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಒಬ್ಬ ಮಿತ್ರನು ಉತ್ತಮವಾಗಿ, ಮಿತ್ರ ಅಂತಂದರೆ ಗೆಳೆಯ, ಆ ಗೆಳೆಯನು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದರೆ, ಉತ್ತಮವಾದ ಗೆಳೆಯನನ್ನು ಸಂಪಾದಿಸಬೇಕಾದರೆ ಆ ಗೆಳೆಯನ ಗುಣ ಎಂಥ ಇರಬೇಕು, ಗೆಳೆತನ ಮಾಡಬೇಕಾದರೆ ಯಾವುದಿರಬೇಕು ಅನ್ನೋದನ್ನು ನೋಡಲಿಕ್ಕೆ ಪ್ರಾಜ್ಞರಾದವರು ಒಂದು ವಿಷಯವನ್ನು ಹೇಳಿದರು. ನೋಡಿ, ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಉತ್ತಮರಾದವರು ಸನ್ಮಿತ್ರರಾದ ಲಕ್ಷಣ ಏನು ಅಂತ ಕೇಳಿದರೆ, ಜೀವನದಲ್ಲಿ ಪಾಪಾನ್ ನಿವಾರಯತಿ, ಪಾಪವಾದಂತಹದ್ದು, ಪಾಪ ಅಂತಂದರೆ ಕೆಟ್ಟ ಯೋಚನೆಗಳು, ಕೆಟ್ಟವಾದಂತಹ ನಡತೆಗಳು, ಇವುಗಳನ್ನು ದೂರ ಮಾಡುವವನು. ಪಾಪಾನ್ ನಿವಾರಯತಿ, ಪಾಪವಾದಂತಹ ಕೆಲಸಗಳನ್ನು ಆತನು ದೂರ ಮಾಡುತ್ತಾನೆ, ಅವನು ಉತ್ತಮವಾದಂತಹ ಗೆಳೆಯ. ಯೋಜಯತೆ ಹಿತಾಯ, ಉತ್ತಮವಾದಂತಹ ಕೆಲಸಗಳಿಗೆ ಆ ವ್ಯಕ್ತಿಯಲ್ಲಿ ಯಾವ ಶಕ್ತಿ ಇದೆ ಎನ್ನುವುದನ್ನು ನೋಡಿಕೊಂಡು ಹಿತಾಯ, ಉತ್ತಮವಾದ ಕೆಲಸಕ್ಕಾಗಿ ಅವನನ್ನು ಯೋಜನೆ ಮಾಡುವಂಥದ್ದು, ತೆಗೆದುಕೊಂಡು ಹೋಗುವಂತಹದ್ದು, ಅಂಥವನಿಗೆ ಉತ್ತಮ ಗೆಳೆಯ ಅಂತ ಕರೆಯಬಹುದು. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ. ವ್ಯಕ್ತಿಯಲ್ಲಿ ಸುಪ್ತವಾದಂತಹ ಶಕ್ತಿಗಳಿರ್ತವೆ. ಅಂತಹ ಸುಪ್ತವಾದ ಶಕ್ತಿಯನ್ನು ಪ್ರಕಟಪಡಿಸುವಂತಹ ಒಂದು ಶಕ್ತಿ ಎಲ್ಲರಿಗೂ ಇರುವುದಿಲ್ಲ. ಅದನ್ನು ಪ್ರಕಟಪಡಿಸಲಿಕ್ಕೆ ಗೆಳೆಯನು ಸಹಾಯ ಮಾಡ್ತಾನೆ. ಎಲ್ಲಿ ಅವನಿಗೆ ವೇದಿಕೆ ಸಿದ್ಧ ಮಾಡಬೇಕೋ ಅಥವಾ ಯಾವ ಪ್ರದೇಶದಲ್ಲಿ ಅವನು ಹೋದರೆ ಅವನಿಗೆ ಉತ್ತಮವಾದ ಕೆಲಸ ಸಾಧನೆ ಆಗ್ತದೆಯೋ ಅದನ್ನು ನೋಡಿ ವಿಚಾರ ಮಾಡಿ ಅವನನ್ನು ಅಲ್ಲಿ ಸೇರಿಸ್ತಾನೆ. ಆದ್ದರಿಂದ ಗುಹ್ಯಂ ನಿಗೂಹತೆ ಗುಣಾನ್, ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು ಗುಣ ಅಡಗಿದೆ. ಗುಣ ಅಂತಂದರೆ ಅವನಲ್ಲಿ ಸ್ವಭಾವ ಅಡಗಿದೆ. ಆ ಸ್ವಭಾವ ಅಯೋಗ್ಯ ಪುರುಷೋ ನಾಸ್ತಿ, ಈ ಜಗತ್ತಿನಲ್ಲಿ ಯಾರೂ ಯೋಗ್ಯರಾಯ ವಿನಃ ಅಯೋಗ್ಯರು ಯಾರೂ ಇಲ್ಲ. ಅಂತಹ ಯೋಗ್ಯತೆಯನ್ನು ಅರಿತು ಅವನಲ್ಲಿ ಯಾವ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ತಕ್ಕಂತಹ ಕೆಲಸವನ್ನು, ಉದ್ಯೋಗವನ್ನು ಅಥವಾ ವಿದ್ಯೆಯನ್ನು, ಇನ್ನು ಯಾವುದನ್ನೇ ಆಗಲಿ ಸ್ಥಾನಮಾನಾದಿಗಳನ್ನು ನೀಡಲಿಕ್ಕೆ ಯಾರು ಸಹಾಯ ಮಾಡುತ್ತಾರೆಯೋ ಅಂಥವನು ಸಹಿತ ಉತ್ತಮ ಗೆಳೆಯ ಅಂತ ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ದಜಹಾತಿ ದದಾತಿ ಕಾಲೇ. ಆಪತ್ತು ಬಂದಿರುವಂತಹ ಸಂದರ್ಭದಲ್ಲಿ ತನ್ನ ಜೀವವನ್ನೇ ಕೊಟ್ಟು ಅವನಿಗೆ ಯಾರು ಸಹಾಯ ಮಾಡ್ತಾರೋ ಅಂಥವನನ್ನು ಸಹಿತ ಉತ್ತಮ ಗೆಳೆಯ ಅಂತ ನಾವು ಗ್ರಹಣ ಮಾಡಬಹುದು. ಈ ರೀತಿಯಾದಂತಹ ಗೆಳೆಯರನ್ನು ನಾವು ಎಲ್ಲ ಕಡೆಗೆ ಆರಿಸಿ ಆಯ್ಕೆ ಮಾಡಿ ಆಯ್ದುಕೊಳ್ಳಬೇಕಾಗುತ್ತೆ.
ಉತ್ತಮ ಗೆಳೆಯನು ನಾವಾಗ್ಬೇಕಾಗಿದ್ರೆ ಅಥವಾ ಉತ್ತಮ ಗೆಳೆಯರನ್ನ ನಾವು ಪಡ್ಕೋಬೇಕಾಗಿದ್ರೆ ಅವರಲ್ಲಿ ಯಾವ ರೀತಿಯಾದಂತಹ ಒಂದು ಆದರ್ಶಗಳಿರ್ಬೇಕು, ಯಾವ ಗುಣಗಳಿರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರಿ. ಧನ್ಯವಾದಗಳು.